ಬದುಕೋಕೆ ಸಾಕಷ್ಟು ದಾರಿ ಇದ್ದಾವೆ. ನನ್ನ ಕ್ಲಾಸ್ಮೇಟು ಗೌರ್ನಮೆಂಟ್ ಜಾಬ್ ತೊಗೊಂಡ. ನಮ್ಮ ರಿಲೇಟಿವ್ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. 10 lakh ಪ್ಯಾಕೇಜ್ ತೊಗೊಳ್ತಿದ್ದಾನೆ. ನನಗೂ ಓದೋದಂದರೆ ಬಹಳ ಆಸಕ್ತಿ. ಆದರೆ ಮನೆ ಪರಿಸ್ಥಿತಿಗಳು ನನ್ನನ್ನು ಓದೋದ್ರಿಂದ ವಂಚಿತನನ್ನಾಗಿ ಮಾಡ್ತು ಅಂತ ಚಿಂತೆ ಮಾಡ್ಕೊಳ್ತಾ ಕೊರಗಬೇಡ. ನೀನು ಕಷ್ಟಪಡ್ತೀನಿ ಅಂದರೆ ನೂರಾರು ದಾರಿಗಳಿದ್ದಾವೆ ಬದುಕೋದಕ್ಕೆ. ವ್ಯವಸಾಯ ಮಾಡು, ವ್ಯಾಪಾರ ಮಾಡು, ಬಿಸ್ನೆಸ್ ಸ್ಟಾರ್ಟ್ ಮಾಡು. ಕೊಲೆ ಸುಲಿಗೆ ಮೋಸ ವಂಚನೆ ಮಾಡ್ದೇನೆ ಬದುಕೋದಕ್ಕೆ ನೀನು ಏನೇ ಕೆಲಸ ಮಾಡಿದ್ರೂ ತಪ್ಪಿಲ್ಲ. ಒಂದು ಹೇಳೋಕೆ ಇಷ್ಟಪಡ್ತೀನಿ, ನೀನು ಏನೇ ಮಾಡಿದ್ರೂ 100% ಎಫರ್ಟ್ ಹಾಕು. ಯಾಕೆಂದರೆ ಸೊಸೈಟಿಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಭಯ ಪಡಬೇಡ. ಏನಪ್ಪ ಇಷ್ಟೊಂದು ಬಿಸ್ನೆಸ್ಗಳಿದ್ದಾವೆ, ಒಳ್ಳೊಳ್ಳೆ ಫೆಸಿಲಿಟೀಸ್ ಅಟ್ರಾಕ್ಷನ್ ಇರುವಂಥ ಬಿಸ್ನೆಸ್ ವರ್ಲ್ಡ್ನಲ್ಲಿ ನಾನು ಕ್ಲಿಕ್ ಆಗ್ತೀನಾ ಅನ್ನೋ ನೆಗೆಟಿವ್ ಮೈಂಡ್ಸೆಟ್ನ ಮೊದಲು ಬಿಡು. ಈಗಿರೋ ದೊಡ್ಡ ದೊಡ್ಡ ಕಂಪ್ನಿಗಳು ಝೀರೋಯಿಂದಾನೇ ಸ್ಟಾರ್ಟ್ ಆಗಿ ಇವತ್ತು ಸಾವಿರಾರು ಕೋಟಿಗಳ ಲಾಭದಲ್ಲಿ ರನ್ ಆಗ್ತಿವೆ. ಧೈರ್ಯ ನಿನ್ನನ್ನು ಗೆಲ್ಲಿಸೋದು. ಮೊದಲ ಪ್ರಯತ್ನದಲ್ಲಿ ನೀನು ಸೋತ್ರೆ ಮತ್ತೆ ರೀಸ್ಟಾರ್ಟ್ ಮಾಡು. 2ನೇ ಬಾರಿನೂ ಸೋತ್ರೆ ಮತ್ತೆ ರೀಸ್ಟಾರ್ಟ್. 3ನೇ ಬಾರಿನೂ ಸೋತ್ರೆ ಮತ್ತೆ ರೀಸ್ಟಾರ್ಟ್. 4ನೇ ಬಾರಿ, 5ನೇ ಬಾರಿ ನೀನು ಸೋಲಲ್ಲ. ಅನುಭವ ನಿನ್ನ ಸೋಲಕ್ಕೆ ಬಿಡಲ್ಲ. ತಾಳ್ಮೆ ಇರಲಿ, ಛಲ ಇರಲಿ, ಆತ್ಮವಿಶ್ವಾಸ ಇರಲಿ, ಗೆಲ್ತೀಯ. ನೀನು ಗೆದ್ದೇ ಗೆಲ್ತೀಯ. ತಾಳ್ಮೆನ ಕಳ್ಕೋಬೇಡ. ಒಂದು ಕಲ್ಲು ಶಿಲೆ ಆಗಬೇಕಂದ್ರೆ 100 ಪೆಟ್ಟನ್ನು ತಿನ್ನುತ್ತೆ. ಒಂದು ಕಬ್ಬಿಣ ಕತ್ತಿ ಆಗಬೇಕಂದ್ರೆ ಅದೆಷ್ಟೋ ಬಾರಿ ಕಾದಿರೋ ಕುಲುಮೆಯಲ್ಲಿ ಸುಡುತ್ತೆ. ಯಾವುದು ಸುಲಭವಾಗಿ ಸಿಗಲ್ಲ. ಕಷ್ಟಪಟ್ಟರೆ ಸಿಗದೇ ಇರೋದು ಯಾವುದೂ ಇಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಲಗಡೆ ಕಾಣಿಸೋ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.